ನಿಮ್ಮ ಹಸ್ಬೆಂಡ್ ಅಡ್ವೈಸ್ನ ಸೀರಿಯಸ್ ಆಗಿ ತಗೊಂಡ್ರಾ? ಎಸ್. ಆದರೂ ಚಾಟ್ ಮಾಡೋದನ್ನ ಮುಂದುವರ್ಸಿದ್ರಿ. ಹೌದು, ಬಟ್ ಜಾಸ್ತಿ ಇಲ್ಲ. ಆದರೆ ನಿಲ್ಸಕ್ಕಾಗಲಿಲ್ಲ. ಸೊ ಮಾನ್ಯದನ ಏನಾತ್ರಿ? ಆಕಿಗೆ ಫೋನ್ ಮಾಡಿದ್ರೇನೆ? ಇಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಲ್ಯಾಪ್ಟಾಪ್ ರೆಡಿ ಆಗಿತ್ತಾನೆ? ಹೌದು, ಅದು ಮೈನರ್ ಪ್ರಾಬ್ಲಮ್ ಇತ್ತು. ಮರ್ತೇ ಬಿಟ್ಟೆ ನಾನು. ಮೈನರ್ ಪ್ರಾಬ್ಲಮ್ ಅದನ್ನು ನೀವು ಮೇಜರ್ ಮಾಡಿದ್ರಿ. ಸೊ ಕಾಯ್ತಾ ಇದ್ರಿ. ಹೌದು. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ನಿನ್ನೆ ನನ್ನ ವೈಫ್ ಒಂದು ಲ್ಯಾಪ್ಟಾಪ್ ರಿಪೇರಿ ಕೊಟ್ಟಿದ್ರು. ರೆಡಿ ಆಗಿದೆಯಾ? ನಿಮ್ಮ ವೈಫಾ? ಹಾಂ, ಪ್ರಿಯಾಂಕಾ. ಪ್ರಿಯಾ, ನಾನು ನಿನ್ನ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡೋದಕ್ಕೆ ಅಂಗಡಿಗೆ ಬಂದಿದ್ದೀನಿ. ನಾನು ನಿನ್ನ ಹಸ್ಬೆಂಡ್ ಅಂತ ಹೇಳಿದ್ರೆ ಇವ್ರಿಗೆ ನಂಬಿಕೆನೇ ಬರ್ತಾ ಇಲ್ಲ. ನೀನೇ ಮಾತಾಡು. ಹಲೋ. ಹಲೋ, ನಾನು ಪ್ರಿಯಾಂಕಾ. ಅಲ್ಲಿ ಬಂದಿರೋದು ನನ್ನ ಹಸ್ಬೆಂಡ್ ಸಿದ್ಧಾಂತ್. ಅವ್ರ ಹತ್ರ ನನ್ನ ಲ್ಯಾಪ್ಟಾಪ್ ಕೊಟ್ಟು ಕಳಿಸ್ತೀರಾ ಪ್ಲೀಸ್? ಐ ಆಮ್ ಸಾರಿ ಮೇಡಮ್, ರಿಯಲಿ ಸಾರಿ. ಅದಿನ್ನೂ ರೆಡಿ ಆಗಿಲ್ಲ, ನಾಳೆ ಆಗತ್ತೆ. ನಾಳೆ ನಾನೇ ಪರ್ಸನಲ್ ಆಗಿ ಬಂದು ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ, ಶೂರ್. ಬರ್ತೀನಿ ಮೇಡಮ್. ಥ್ಯಾಂಕ್ಸ್. ದಟ್ಸ್ ಓಕೆ, ಥ್ಯಾಂಕ್ಸ್. ಸೊ ನಾಳೆ ನೀವೇ ಬಂದು ಹ್ಯಾಂಡ್ ಓವರ್ ಮಾಡ್ತೀರಾ? ಎಸ್ ಸರ್. ಆಲ್ರೈಟ್ ದೆನ್, ಯಾ, ಸಿ ಯು. ಸಿ ಯು. ಇವ್ರದ್ದು ಅತಿ ಆಯ್ತು. ಒಂದ್ ಕಡೆ ಕೂರಕ್ಕಾಗಲ್ವಾ? ಕ್ಯಾಮ್ರಾ ಮುಖನೇ ಸಿಗ್ತಾ ಇಲ್ಲ. ಹೇಳ್ರಿ ಇವ್ರಿಗೆ. ಅವ್ರಿಗ ನಾನು ಹೇಳಲ್ಲಪ್ಪ. ಯಾಕೆ ಭಯಾನಾ? ನಾನೇ ಹೇಳ್ತೀನಿ. ಸರ್, ಸರ್, ಹಾಂ, ನೀವು ಕ್ಯಾಮ್ರಾದಿಂದ ಆಚೆ ಇದ್ದೀರಾ? ದಯವಿಟ್ಟು ನಿಮ್ ಜಾಗದಲ್ಲೇ ಕೂತ್ಕೊಳ್ಳಿ ಸರ್. ನಿಮ್ ಮುಖನೇ ಕಾಣಿಸ್ತಾ ಇಲ್ಲ. ನಾನು ಮಸಡಿ ಹಾಕ್ರಿ ನಿಮಗೆ. ಆರೋಪಿ ನಾನಾ ಅವನ? ಬೇಕಾದ್ರೆ ನಿಮ್ಮ ಮಸಡಿ ನೋಡ್ಕೊಳ್ಳಿ. ಬೇಕಿತ್ತಾ? ಆಕಿಗೆ ಮದುವೆ ಆತು ಅಂತ ಗೊತ್ತಾದ ಮೇಲೆ ನಿಮಗೆ ಸಿಟ್ಟು ಬಂತು. ಹೌದು. ಸಿಟ್ಟು ಯಾರ ಮೇಲೆ ಬಂತು? ಆಕಿ ಮೇಲ ಇಲ್ಲ ಆಕಿ ಗಂಡ? ಎಂಥದಪ್ಪ ಹೆಸರದ? ಸಿದ್ಧಾಂತ್. ಸ್ವಾಮೀಜಿ ಹೆಸರಿದ್ದಂಗೆ ಐತಲ್ರಿ. ಹೇಳಿ, ಇವರಿಬ್ರಲ್ಲಿ ಯಾರ ಮೇಲೆ ಸಿಟ್ಟು ಬಂತು ನಿಮಗೆ? ಸಿದ್ಧಾಂತ್ ಮೇಲೆ. ಭಾಳ ಸಿಟ್ಟು ಬಂತೇನೆ? ಆಗಲೇ ಕುಂದಾಕೋಷ್ಟು? ಇಲ್ಲ, ಆಗನ್ನಿಸ್ಲಿಲ್ಲ. ಆಗನ್ನಿಸ್ಲಿಲ್ಲ. ಸರಿ, ಲ್ಯಾಪ್ಟಾಪ್ ವಿಷಯಕ್ಕೆ ಬರೋಣ್ರಿ. ಯಾವಾಗ ಡೆಲಿವರಿ ಮಾಡಿದ್ರಿ? ಮಾರನೇ ದಿನ ಅವ್ರ ಆಫೀಸ್ಗೆ ಹೋದೆ. ಎಕ್ಸ್ಕ್ಯೂಸ್ ಮೀ, ನಾನು ಸಿಂಗಲ್ ರೂಸ್ ಎಲೆಕ್ಟ್ರಾನಿಕ್ಸಿಂದ ಬರ್ತಾ ಇದ್ದೀನಿ. ಮಿಸ್ಸಸ್ ಪ್ರಿಯಾಂಕಾ ಸಿದ್ಧಾಂತ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಒನ್ ಮೊಮೆಂಟ್. ಹಾಂ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ. ಓ, ನೀವಾ? ನಾನು ಬೇರೆ ಯಾರೋ ಅಂದ್ಕೊಂಡಿದ್ದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಚಳಿ. ಹಾ, ಸೊ ಇಟ್ಸ್ ರೆಡಿ. ಹಾಂ, ನಾನು ಮೈನರ್ ಪ್ರಾಬ್ಲಮ್ ಅಂದ್ಕೊಂಡಿದ್ದೆ. ಇಷ್ಟು ಮೇಜರ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಎಸ್ ಮೇಡಮ್, ಇಟ್ ವಾಸ್ ಅ ಮೇಜರ್ ಮೈನರ್ ಪ್ರಾಬ್ಲಮ್. ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಹಿಯರ್ಸ್ ಯೋರ್ ಲ್ಯಾಪ್ಟಾಪ್. ಥ್ಯಾಂಕ್ ಯು. ಪ್ರಿಯಾ ಮೇಡಮ್ ಅವರೇ, ನಮ್ಮ ಅಕೌಂಟೆಂಟ್ಗೆ ನಮ್ಮ ಸಿಗ್ನೇಚರ್ ಇಷ್ಟ ಇಲ್ವಂತೆ, ನಿಮ್ಮದೇ ಬೇಕಂತೆ. ಹಾ, ದಿಸ್ ಇಸ್ ಅಶ್ವಥ್. ನನ್ನ ಲ್ಯಾಪ್ಟಾಪ್ ಜೀವಂತವಾಗಿ ತಂದಿದ್ದಾರೆ. ಅಂಡ್ ದಿಸ್ ಇಸ್ ಮೈ ಫ್ರೆಂಡ್ ಸ್ನೇಹ. ಹಾಯ್. ಹಾಯ್. Here you go. ಥ್ಯಾಂಕ್ ಯು. ಬಾಯ್. ಬಾಯ್. ಐ ಆಮ್ ಸಾರಿ. ಎಷ್ಟು ಕೊಡಬೇಕು? ಐ ಮೀನ್ ಲ್ಯಾಪ್ಟಾಪ್ಗೆ? ಏನು ಬೇಡ, ನಾನು ಲೇಟ್ ಮಾಡಿದ್ದಕ್ಕೆ ಸರಿ ಹೋಯ್ತು.
ನೋ ಅದೆಲ್ಲ ಆಗಲ್ಲ. ನೀವ್ ಕೆಲ್ಸ ಮಾಡಿದೀರಾ, ನಿಮಗ್ ಬೇಡದೇ ಇರ್ಬೋದು, ಬಟ್ ಆ ಕೆಲ್ಸಕ್ಕೆ ನೀವು ಪೇಮೆಂಟ್ ತಗೊಳ್ಳೇಬೇಕು. No, it's You fine. have to take this. ಏನಾಯ್ತು, ಕಡಿಮೆ ಆಯ್ತಾ? No, I have to go. Thank you so much. ಓಕೆ. ಹೇ ಗೂಫಿ, ಏನ್ ಗೊತ್ತಾ? ಗೊತ್ತಿಲ್ಲ. ಅವ್ನ್ ಯಾರು ಅಂತ ಕಂಡು ಹಿಡಿದ್ಬಿಟ್ಟೆ. ಯಾರು? ಅವನೇ FBಲ್ ತಲೆ ತಿಂತಿದ್ನಲ್ಲ, ಅಶ್ವಥ್. ಹೌದಾ? ಅವನು ಕಂಪ್ಯೂಟರ್ ಶೋರೂಮ್ ಅವನು. ನಾವ್ ಲ್ಯಾಪ್ಟಾಪ್ ರಿಪೇರಿ ಮಾಡ್ಸಿದ್ವಲ್ಲ, ಅವನೇ. ಓ ರಿಯಲಿ? ಅವನಿವತ್ತು ಲ್ಯಾಪ್ಟಾಪ್ ಕೊಡಕ್ಕೆ ಆಫೀಸಿಗೆ ಬಂದಿದ್ದ. ಅವನ್ ಹೆಸರು ಅಶ್ವತ್. ಅವನ್ ಕಂಪನಿ ಹೆಸರು ಸಿಂಗಲ್ ರೋಸ್ ಎಲೆಕ್ಟ್ರಾನಿಕ್ಸ್. ಅಂಡ್ FBಲಿರೋ ಅಶ್ವಥ್ ಫೇಸ್ಬುಕ್ ಪ್ರೊಫೈಲ್ ಪಿಕ್ಕು ಸಿಂಗಲ್ ರೋಸೆ. ಹಾಗಾದ್ರೆ ಅವನೇ ಇವನು. ನೀನೋ ನಿನ್ ಲೆಕ್ಕಾಚಾರನೋ, ಅದು ಬೇರೆ ಯಾರಾದ್ರೂ ಆಗಿರ್ಬೋದು. ಇಲ್ಲ ಅವನೇ ಇವನು. ಈಗ್ಲೇ ಪತ್ತೆ ಹಚ್ಚಿ ತೋರಿಸ್ತೀನಿ. ಹುಚ್ಚಿ ಕಣ ನೀನು. ನೀನ್ ಶುರು ಮಾಡೋದಕ್ಕೆ ಮುಂಚೆ ನಂಗೊಂದು ಡ್ರಿಂಕ್ ರೆಡಿ ಮಾಡ್ಕೊಡು ಪ್ಲೀಸ್. ಓಕೆ. ಥ್ಯಾಂಕ್ ಯು. ಯು ವೆಲ್ಕಮ್. ಡಿಯರ್ ಪ್ರಿಯಾ, ಹಾಗಂತ ಕರೆದ್ರೆ ನಿಮಗೆ ಬೇಜಾರಾಗಲ್ಲ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೇ ಇರುವಂತಹ ದಿನ. ನಿಮ್ಮ ಕೋಮಲವಾದ ಬೆರಳುಗಳು ನಿಮಗೆ ಅರಿವಿಲ್ಲದಂತೆ ನನ್ನ ಬೆರಳುಗಳಿಗೆ ಕಚ್ಚುಗಳಿಟ್ಟಂತಹ ಸುದಿನ. ಆ ನಿಮ್ಮ ನಗು, ರೇಷ್ಮೆ ಅಂತ ಕೂಲನ್ನ ಹಿಂದಕ್ಕೆ ಸರಿಸೋ ಪರಿ, ಆ ಗುಲಾಬಿ ಪರಿಮಳ ಎಲ್ಲ ನನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ನನ್ನನ್ನು ನಾನೇ ಕೇಳ್ಕೊಂಡೆ, ನಾನು ನಿಮ್ಮನ್ನು ಪ್ರೀತಿಸ್ತಿರ್ಬೋದಾ ಅಂತ. ಅದಕ್ಕೆ ಉತ್ತರ ಹೌದು, ಐ ಲವ್ ಯು.